ಮುಖಾಗಿ ಪತ್ರಿಕಾಗೋಷ್ಠಿಗೆ ತಮ್ಮ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಿಕೆಗಳನ್ನ ಆಹ್ವಾನ ಕೊಟ್ಟು ನಮ್ಮ ಮನವಿಗೆ ಸ್ಪರ್ಧೆ ಮಾಡಿ ಇವತ್ತು ತಾವೆಲ್ಲ ತಮ್ಮ ಬೆಳೆವು ಮಾಡಿಕೊಳ್ಳುತ್ತಿದ್ದೀರ. ಹಾಗಾಗಿ ಮೊದಲನೇದಾಗಿ ಈ ಒಂದು ಪ್ರೆಸ್ ಮೀಟ್ಗೆ ತಮ್ಮನ್ನು ಆದರೂ ಸ್ವಾಗತ ಮಾಡ್ತಾ, ಮೊದಲನೇದಾಗಿ ನಾನು ಜಯರಾಮ್ ಅಂತ ಅಧ್ಯಕ್ಷರು, ಕರ್ನಾಟಕ ಫಾರ್ಮ ರಿಟೇಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ ಪ್ರೆಸಿಡೆಂಟು. ಇದು ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಆಗುತ್ತೆ. ನಮ್ಮ ಕರ್ನಾಟಕದ ಚಿಲ್ಲರೆ ಹಾಗೂ ಸರಕು ವ್ಯಾಪಾರಿಗಳ ಹಿತಾಸಕ್ತಿ ಕಾಪಾಡಿ ನಮ್ಮ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಬೃಹದಾಕಾರದ ಸುಮಾರು 25 ಜಿಲ್ಲೆಗಿಂತ ಹೆಚ್ಚು ನಮ್ಮ ರಾಜ್ಯ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಕ್ರಿಯವರ ರಾಜ್ಯ ಸಂಘಟನೆ ಇವತ್ತು ನಮ್ಮ ಜೊತೆ ನಮ್ಮ ಸಂಘದ ಉಪಾಧ್ಯಕ್ಷರು ಮಾಯಣ್ಣ, ನಮ್ಮ ಅಡ್ಮಿನ್ ಸೆಕ್ರೆಟರಿ ಹರೀಶ್ ಅವರು, ಹಾಗೂ ನಮ್ಮ ಸಂಘದ ಹಿರಿಯ ಸಲಹೆಗಾರರಾದ ನೇರಪ್ಪಾಜಿಯವರು, ಹಾಗೂ ನಮ್ಮ ಏನು ಸ್ಟೇಟ್ ಸಂಘದ 5 ಝೋನ್ಸ್ ಇದೆ, ನಮ್ಮ ಈ ಝೋನ್ ಕನ್ವೀನರ್ ಆಗಿ ವೀರೇಶ್ ಅವರು ಬಂದಿದ್ದಾರೆ. ಅವರು ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅಧ್ಯಕ್ಷರ, ನಮ್ಮ ಉಪಾಧ್ಯಕ್ಷರು ಬೃಹತ್ ಬೆಂಗಳೂರು ಅಧ್ಯಕ್ಷರು ಸಹ. ಹಾಗಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಬ್ಯಾಂಗ್ಳೂರು ಲೀಡಿಂಗ್ ಬಂದಿದ್ದಾರೆ. ಒಬ್ಬರು ಮೊದಲನೇದಾಗಿ ಯಶೋಫಾರ್ಮ್ನ ಮಾಲೀಕರಾದ ಮಹೇಶ್ ಅವರು ಬಂದಿದ್ದಾರೆ. ಶಾಂತಿ ಮೆಡಿಕಲ್ಸ್ ಮಾಲೀಕರಾದ ವಿವೇಕ್ ಅವರು ಬಂದಿದ್ದಾರೆ. ಇವತ್ತು ದಿನ ತಮಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಲ್ಲ, ಇವತ್ತು ಏನು ಆನ್ಲೈನ್ ಫಾರ್ಮಸಿ ಇನ್ನೂ ನಮ್ಮ ದೇಶದಲ್ಲಿ ಇದು ಅಧಿಕೃತ ಆಗಲಿಲ್ಲ. 2014 ಮೊದಲನೇ ಬಾರಿಗೆ ಆನ್ಲೈನ್ ಫಾರ್ಮಸಿಯಿಂದ ಏನೇ ತೊಂದರೆಗಳಾಗುತ್ತೆ ಅನ್ನೋ ವಿಚಾರನ ನಮ್ಮ ತಂಡ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಟೆಸ್ಟ್ ಪರ್ಚೇಸ್ ಮಾಡಿ ನಾವು ಆ ಒಂದು ವಿವರಗಳನ್ನ ಕಲೆಕ್ಟ್ ಮಾಡಿದ್ವಿ. ಆಗ ಮೊದಲನೇ ಬಾರಿಗೆ ಎಲ್ಕಾರ್ಟಸ್.com ಅಂತ ಫೆಬ್ರವರಿ 4 ಇತ್ತು. ಆ ಒಂದು ಸಂಸ್ಥೆಯಿಂದ ಯಾವುದು ಕೊಡಲಿಕ್ಕೆ ಸಿಂಪಲ್ ಮೆಡಿಸಿನ್ಸ್, ಆ ಮೆಡಿಸಿನ್ಸ್ನ ನಾವು ಟೆಸ್ಟ್ ಪರ್ಚೇಸ್ ಮಾಡಿದಾಗ ಈಸಿ ಅವೈಲಬಿಲಿಟಿ ಆಯಿತು. ಅದನ್ನು ನಾವು ಕಲಿತ್ಕೊಂಡು ಆಗಿನ ಒಂದು ಔಷಧ ಕಂಪ್ನಿ ಕೊಟ್ಟಾಗ ಮೊದಲನೇ ಬಾರಿಗೆ ಇಡೀ ಭಾರತ ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಭಾರತಕ್ಕೆ ಸ್ಪರ್ಶಿಸಿ ಔಷಧ ಕೇಂದ್ರಗಳು ಆ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು. ಎಲ್ಲ ಆಕ್ಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಈಗಿನ ಡ್ರಗ್ಸ್ ಕಾಸ್ಮೆಟಿಕ್ ಆಕ್ಟ್ ರೂಲ್ಸ್ ವೆರಿಫಿಕೇಶನ್ ಮಾಡಿ ಇವತ್ತು ಅಡಿಷನಲ್ ಫಾರ್ಮಿಂಗ್ ಡ್ರಗ್ಸ್ನ ಅವರು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇತ್ತು. 2014 150 ಕೋಟಿ ಬಿಸ್ನೆಸ್ ಮಾಡುವಂತ ಒಂದು ಏನು ದೊಡ್ಡ ಒಂದು ದಂಧೆಯನ್ನು ನಾವು ಸ್ಟಾಪ್ ಮಾಡುವ ಹೆಗ್ಗಳಿಕೆ ನಮ್ಮ ಒಂದು ಸಂಸ್ಥೆಗೆ ಸಲ್ತದೆ. ನಾವು ಅಷ್ಟಕ್ಕೆ ಸುತ್ತಾಗಲಿಲ್ಲ. 2015 ನಾವು ಈ ವಿಷಯ ತಗೊಂಡು ಡೆಲ್ಲಿಗೆ ಹೋಗ್ವಿ. ಆಗ ಆಗಿನ ಒಂದು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್ ಈಗ ದೇವರಾಗಿದ್ದಾರೆ ಅಮ್ಮಕುಮಾರ್ಜಿ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿ ಈ ಒಂದು ಆನ್ಲೈನ್ ಪಿಡುಗು ಬಂದರೆ ನಮ್ಮ ಸಾಂಪ್ರದಾಯಿಕ ಉಪಯೋಗ ಮಾಡಿ ತೊಂದರೆ ಆಗೋದ್ರೆ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗ್ತದೆ. ಅಡಿಷನ್ ಫಾರ್ಮ್ ಡ್ರಗ್ಸು ಈಸಿ ಅವೈಲಬಿಲಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಈ ಫಾರ್ಮ್ಸ್ ಅಂದ್ಬಿಟ್ರು. ಅವರು ನಮ್ಮ ನೋಡಿದ್ರೆ ಆಗೋದಿಲ್ಲ, ಆರೋಗ್ಯ ಮಂತ್ರಿಗಳು ನೋಡಿ ಅಂತ ಹೇಳಿ ನಡ್ಡಾವರು ಅಪಾಯಿಂಟ್ಮೆಂಟ್ ಕೊಟ್ಟರು. ನಡ್ಡಾವರು ಎಲೆಕ್ಷನ್ ಐಟಿ ಆಕ್ಟಲ್ಲಿ ಕೆಲವೊಂದು ಸೆಕ್ಷನ್ಸ್ ಅಲ್ಲಿ ಅವರು ಈ ಫಾರ್ಮಸಿ ಅವರು ಬಿಸ್ನೆಸ್ ಮಾಡುವ ಸರ್ಕಾರಕ್ಕೆ ಇಷ್ಟೊಂದು ಭೇಟಿ ಮಾಡಿದ್ವಿ. ರವಿಶಂಕರ್ ಪ್ರಸಾದ್ ಇಲ್ಲ, ಅವರು ನಮಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ರು. ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಭಾರತ ಸರ್ಕಾರದ ಡ್ರಗ್ ಕಂಟ್ರೋಲ್ ಆಫ್ ಜನರಲ್ ಆಫ್ ಇಂಡಿಯಾ ನಮ್ಮ ಏನು ಭಾರತ ದೇಶ ಡ್ರಗ್ ಕಂಟ್ರೋಲ್ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಂಡು ದೊಡ್ಡ ಕೀರ್ತಿ ನಮ್ಮ ಸಂಸ್ಥೆ ನಮ್ಮ ತಂಡಕ್ಕೆ ಮೊದಲನೇ ಸಲ್ಲಿಸಬೇಕ. ಬದಲಾದ ಕಾಲಘಟ್ಟದಲ್ಲಿ ನಮ್ಮ ಹೋರಾಟಗಳನ್ನು ಮಾಡಿಕೊಂಡು ನ್ಯಾಷನಲ್ ಬಾಡಿ ಏನು ನ್ಯಾಷನಲ್ ಬಾಡಿ ಇದೆ ನಾವು ಮಾಡಿದ ಹೋರಾಟಗಳನ್ನು ಅಂದ್ಕೊಂಡು ಮತ್ತೆ ಇದನ್ನು ತೊಂದರೆಗಳಾಗುವಂತ ಈ ವಿಷಯ ಅವರು ತಿಳ್ಕೊಂಡಿದ್ದಾರೆ. ಈ ಒಂದು ವಿಷಯ ತಗೊಂಡ್ಮೇಲೆ ಭಾರತ ಸರ್ಕಾರ ಇದನ್ನು ಕೈವಾಡ ಹಾಕಬೇಕು, ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು 2018 ಡ್ರಾಪ್ ರೂಲ್ಸ್ ಮಾಡ್ತಾರೆ. ಆ ಡ್ರಾಪ್ ರೂಲ್ಸ್ಗೆ ಸ್ಟೇಕ್ ಹೋಲ್ಡರ್ಸ್ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ.